4,73,34,624 ರೂಪಾಯಿಯಲ್ಲಿ 3,69,23,178 ರೂಪಾಯಿ ಖರ್ಚಾಗಿ 1,04,11,446 ರೂಪಾಯಿ ಇವತ್ತು ನಿಮ್ಮ ಸಮಾಜದ ಅಕೌಂಟ್ ಅಲ್ಲಿ ಇದೆ ಅನ್ನುವಂಥದ್ದನ್ನ ನಾನು ಬಹಿರಂಗವಾಗಿ ಹೇಳ್ತೇನೆ. ಈ ಎಲ್ಲಾ ಜಮಾ ಖರ್ಚನ್ನ ಆಡಿಟ್ ರಿಪೋರ್ಟ್ ಸಮೇತ ಇವತ್ತು ಲೆಕ್ಕವನ್ನ ಈ ವೇದಿಕೆಯಲ್ಲಿ ನಿಮ್ಮ ಮುಂದೆ ಇಡ್ಲಿಕ್ಕೆ ನನಗೆ ಬಹಳ ಖುಷಿ ಆಗುತ್ತೆ, ಬಹಳ ಹೆಮ್ಮೆ ಆಗುತ್ತೆ ಅನ್ನುವಂಥದ್ದು. ಹಾಗಾಗಿ ಇದುವರೆಗೂ ಕೂಡ ಕೊಟ್ಟಂತ ಹಣವನ್ನ ಆಡಿಟ್ ರಿಪೋರ್ಟ್ ಅವನ್ನ ಲೆಕ್ಕವನ್ನ ಮಾಡಿ ಲೆಕ್ಕಪತ್ರದ ಕಿರುವತ್ತಿಗೆಯನ್ನ ಮಾನ್ಯ ಸಿದ್ದರಾಮಯ್ಯನವರು ಬಿಡುಗಡೆಯನ್ನ ಮಾಡಿದ್ದಾರೆ. ಹೋಗ್ಬೇಕಾದ್ರೆ ನೀವು ಕೂಡ ಒಂದೊಂದು ಕಾಪಿಯನ್ನು ತಗೊಂಡೋಗಿ. ಹಾಗಾಗಿ ನಿಮ್ಮೆಲ್ಲರ ಪ್ರೇರಣೆ, ನಿಮ್ಮೆಲ್ಲರ ಆಸೆ ಆಕಾಂಕ್ಷೆಗಳು ಬಹಳ ಇದ್ದಾವೆ. ನಾವು ಇವೆಲ್ಲ ಈ ರೀತಿಯಾದಂತಹ ಸಹಕಾರವನ್ನ ಮಾಡೋದಂತ ನೋಡಿದ್ರೆ ನಮಗಿನ್ನೂ ಏನಾದರೂ ಮಾಡಬೇಕು ಅಂತ ಅನಿಸುತ್ತೆ. ಹಾಗಾಗಿ ಒಂದೊಂದ್ಸತಿ ಕೆಲವು ಜನ ಮಾತಾಡುವಂಥದ್ದನ್ನ, ಕೆಲವು ಜನ ಹೀಯಾಳಿಸುವಂಥದ್ದನ್ನ ನೋಡಿದ್ರೆ ಬಹಳ ಬೇಸರ ಆಗುತ್ತೆ. ಆ ಬೇಸರ ಆದಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯನವ್ರಿಗೆ ಒಂದ್ಸತಿ ಹೋಗಿ ಕೇಳಿದ್ದೆ ನಾನು, ಈ ತರ ಬಹಳ ನೋವಾಗುತ್ತೆ ಅಂತ. ಅವ್ರು ಒಂದೇ ಒಂದು ಮಾತು ಹೇಳಿದ್ರು, ನೀವು ಉನ್ನತ ಹುದ್ದೆಯಲ್ಲಿದ್ದೀರಿ, ಅವ್ಯಾವ ಕೂಡ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ್ರಿ, ನೀವು ಮುಂದೆ ಸಾಕ್ತಾ ಹೋಗ್ತಾ ಇರಿ, ಅದು ನೀವು ಮಠವನ್ನ ಕಟ್ತಾ ಹೋಗ್ತಾ ಇರಿ, ಸಮಾಜವನ್ನ ಕಟ್ಕೊಂಡು ಹೋಗ್ತೀರಿ, ಜನಸಾಗರ ನಿಮ್ ಜೊತೆಗೆ ಬಂದೇ ಬರುತ್ತೆ ಅನ್ನುವಂತಹ ಧೈರ್ಯವಾದ ಮಾತನ್ನ ಒಂದು ದಿವಸ ನನಗೆ ಹೇಳಿದ ನಂತರ ನಾನು ಜೀನ್ ಕುದುರೆ ಹಾಗೆ ಮುಂದೆ ಹೋಗ್ತಾ ಇದ್ದೆ. ಯಾವ ಟೀಕೆ ಟಿಪ್ಪಣಿಗೆ ನಾನು ಬೆಲೆ ಕೊಡದಲೆ ನನ್ನ ಧ್ಯೇಯ ಈ ಜಾತಿಯಲ್ಲಿ ಹುಟ್ಟಿದ್ದೀನಿ, ಈ ಸಮಾಜದ ಹಾಲನ್ನು ತಿಂದಿದ್ದೀನಿ, ಈ ಸಮಾಜಕ್ಕೆ ಏನಾದರೂ ಮಾಡಬೇಕು ಅನ್ನುವಂತಹ ಧ್ಯೇಯವನ್ನು ಇಟ್ಕೊಂಡು ನಾನು ಕೆಲಸವನ್ನ ಮಾಡ್ತಾ ಇದ್ದೀನಿ ಅನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ. ಅದ್ರ ಜೊತೆಗೆ ನಮ್ಮ ಬನ್ನರ್ಘಟ್ಟ ಬಾಬು ಇರಬಹುದು, KT ಮಂಜು ಇರಬಹುದು, ಆರಂಭದಲ್ಲಿ ನನ್ನ ಮೈಲಾರ ಮಠಕ್ಕೂ ಕೂಡ ಕಬ್ಬಿಣವನ್ನ ಕೊಟ್ಟ, ಈ ಮಠಕ್ಕೂ ಕೂಡ ಕಬ್ಬಿಣವನ್ನ ಕೊಟ್ಟ. ಬನ್ನರ್ಘಟ್ಟ ಬಾಬು ಕೂಡ ಜಲ್ಲಿ ಸ್ಯಾಂಡ್ ಮಠ ಕಟ್ಟೋವರೆಗೂ ಕೂಡ ನನಗೆ ಸಂಪೂರ್ಣವಾಗಿ ಕೊಟ್ಟರು. ಮಹೇಶ್ ಅವರು ಜಮೀನನ್ನ ಕೊಟ್ಟದಲ್ಲೇ ಅವ್ರ ಇಟ್ಟಿಗೆ ಫ್ಯಾಕ್ಟರಿಯಲ್ಲಿ ಮಠ ಕಟ್ಟಲಿಕ್ಕೋಸ್ಕರನೇ ಒಂದೆರಡು ಗೂಡು ಮಾಡಿ ಇಟ್ಟಿಗೆಯನ್ನ ಇಟ್ಟಿದ್ದ. ಆ ಸಂಪೂರ್ಣ ಮಠವನ್ನ ಕಟ್ಟಲಿಕ್ಕೆ ಇಟ್ಟಿಗೆಯನ್ನು ಕೂಡ ಆ ಮಹೇಶ್ ಅವರು ಕೊಟ್ಟಿರ್ತಕ್ಕಂಥದ್ದು ನಾನು ಸ್ಮರಣೆಯನ್ನ ಮಾಡ್ತೇನೆ. ನಾನು ಯಾರನ್ನ ಸ್ಮರಣೆ ಮಾಡಬೇಕು, ಯಾರನ್ನ ಬಿಡಬೇಕು ಅನ್ನೋದು ಗೊತ್ತಾಗ್ತಿಲ್ಲ. ಹಾಗಾಗಿ ನಾನು ಒಂದು ಧನ್ಯತಾ ಭಾವ, ಒಂದೊಂದ್ಸತಿ ಭಾವುಕ ಆಗ್ಬಿಡ್ತೇನೆ. ನಾನು ಯಾವಾಗ ಈ ಸಮಾಜದ ಋಣವನ್ನ ತೀರಿಸ್ಬೇಕಪ್ಪ, ಆ ನಿಟ್ಟಿನಲ್ಲಿ ನನಗೆ ಕೆಲಸವನ್ನ ಮಾಡ್ಲಿಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ದೀರಿ, ಕೆಲಸವನ್ನ ಮಾಡ್ತಿದ್ದೀನಿ. ಬಹಳ ಜನ ಹೇಳ್ತಿದ್ದಾರೆ, ರೇವಣ್ಣ ಅವರು ಬುದ್ಧಿ ಬೆಳ್ಳೋಡಿ ಆಯ್ತು, ಮೈಲಾರ ಆಯ್ತು, ಬೆಂಗಳೂರು ಆಯ್ತು, ಮುಂದೆಲ್ಲಿ ಅಂತ. ಮೈಲಾರದಲ್ಲಿ ನಾವು ಬೆಳ್ಳೋಡಿ ಒಳಗಡೆ ನಾವು ಕುರಿಯನ್ನ ತರಿಸಿದ್ವಿ. ಕುರಿಯನ್ನ ಒಂದು ಹೊಲದಲ್ಲಿ ತರಿಸಿದ್ರೆ ಎಷ್ಟು ಫಲ ಬರುತ್ತೆ ಅನ್ನೋದು ನಿಮಗೆ ಗೊತ್ತಿದೆ. ಅಲ್ಲಿ ಫಲವತ್ತಾದಂತಹ ಕಟ್ಟಡವನ್ನ ಕಟ್ಟಿ ಅಲ್ಲಿ ಸಮಾಜದ ಅಭಿವೃದ್ಧಿ ಆಗ್ತಾ ಇದೆ. ಅದೇ ಕುರಿಯನ್ನ ಮೈಲಾರಕ್ಕೆ ಬಿಟ್ಟಿವಿ, ಅಲ್ಲಿ ಎಲ್ಲ ಆಯ್ತು. ಇವಾಗ ಬೆಂಗಳೂರಿಗೆ ತಗೊಂಬಂದು ಬಿಟ್ಟಿದೀವಿ, ಬೆಂಗಳೂರಲ್ಲೂ ಕೆಲಸವನ್ನು ಹಾಕ್ತಾ ಇದೆ. ಇದ ನಂತರ ಕುರಿಯನ್ನ ಎಲ್ಲಿ ಹೊಡ್ಕೊಂಡು ಹೋಗ್ಬೇಕು ಅಂತಂದ್ರೆ, ಮೊನ್ನೆ ನಮ್ಮ ಮಠಕ್ಕೆ ಬಸವರಾಜ ಶಿವಣ್ಣವರು ಬಂದಿದ್ರು. ಬುದ್ಧಿ, ನನ್ನ ಒಂದಿಷ್ಟು ಕೆಲಸಗಳಿದಾವೆ, ಯೋಜನೆಗಳಿದಾವೆ, ನಾನು ಈ ರೀತಿ ಮಾಡಬೇಕಂತಿದ್ದೀನಿ ಅನ್ನುವಂತ ಮಾತನ್ನ ಹೇಳಿದ್ರು. ಅದೇ ಬಸವರಾಜ ಶಿವಣ್ಣವರು ಕಾಣಿಕೆಯನ್ನು ಕೊಡ್ಲಿಕ್ಕೆ ಬಂದಂತ ಸಂದರ್ಭದಲ್ಲಿ ಹೇಳಿದಂತ ಮಾತನ್ನ ಅವರು ನಡೆಸಿಕೊಟ್ಬಿಟ್ರೆ, ನಾನು ಮುಂದಿನ ಕುರಿ ಇಕ್ಕಿ ಎಲ್ಲಿಡ್ತೀನಿ ಅಂತಂದ್ರೆ, ಎಲ್ಲಿ ಹುಟ್ಟಿತ್ತು ಈ ಮಠ ಅದೇ ಕಾಗಿನೆಲೆ ಕ್ಷೇತ್ರದಲ್ಲಿ ಮತ್ತೆ ಮುಂದುವರೆಸಿ ಹೋಗ್ಲಿಕ್ಕೆ ನನ್ನ ಕೆಲಸವನ್ನ ಮಾಡಲಿಕ್ಕೆ ನನ್ನ ಕುರಿಗಳನ್ನ ಅಲ್ಲಿ ಹೊಡ್ಕೊಂಡು ಹೋಗ್ತೇನೆ ಅನ್ನುವಂಥದ್ದು ಕೂಡ ಈ ಸಂದರ್ಭದಲ್ಲಿ ಹೇಳ್ತೇನೆ ಅನ್ನುವಂಥದ್ದು. ಹಾಗಾಗಿ ಅದಕ್ಕೆ ನಾವು ಒಂದು ಮಾತನ್ನ ಹೇಳಿದ್ವಿ, ಮಠವನ್ನ ಕಟ್ಟಬೇಕಾದ್ರೆ ಸರ್ಕಾರದ ಅನುದಾನವನ್ನ ನಾವು ತಗೊಳ್ಳೋದಿಲ್ಲ ಅಂತ. ಆದ್ರೆ ನಮ್ಮ ಮಠಕ್ಕೆ ಸಮುದಾಯ ಭವನಕ್ಕೆ ನಾವು ಅನುದಾನವನ್ನು ತಗೊಂಡಿದ್ದೇವೆ, ಹಾಸ್ಟೆಲ್ಗಳನ್ನ ಕಟ್ಟಲಿಕ್ಕೆ ಅನುದಾನವನ್ನು ತಗೊಂಡಿದ್ದೇವೆ, ಮತ್ತೆ ಶಾಲೆಗಳನ್ನ ಕಟ್ಟಲಿಕ್ಕೆ ಅನುದಾನವನ್ನು ತಗೊಂಡಿದ್ದೇವೆ. ಆದ್ರೆ ಮಠವನ್ನ ಯಾವತ್ತೂ ಕೂಡ ಸರ್ಕಾರದ ಅನುದಾನದಲ್ಲಿ ಕಟ್ಟಬಾರದು. ಯಾಕಂತಂದ್ರೆ ಅದು ಸರ್ಕಾರದ ಮಠ ಆಗಬಾರದು, ಅದು ಭಕ್ತರ ಮಠ ಆಗಬೇಕು ಅಂತಂದೇಳಿ ನಮ್ಮ ಆಲೋಚನೆ.